ನಾನು ನಮ್ಮ ಫ್ರೆಂಡ್ಸು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಹೋಗಿ ಡುಬ್ಕಿ ಹೊಡ್ಕೊಂಬಿಡಿ ಗುರು. ಒಂದು 5-5:30 ಆಗಿತ್ತೇನೋ ನಾವು ಡುಬ್ಕಿ ಹೊಡ್ಯೋಷ್ಟರಲ್ಲಿ. ಡುಬ್ಕಿ ಹೊಡೆದು ನಾವು ಫ್ರೆಶ್ ಅಪ್ ಆಗಿಬಿಟ್ವಿ. ಅಷ್ಟರಲ್ಲಿ ಅಲ್ಲಿ ಮಲಗಿದ್ದವನ್ನೆಲ್ಲ ಪೊಲೀಸವ್ರು ಬಂದು ಲಾಠಿ ಬೀಸಿ ಎಬ್ಬಿಸ್ತಾಯಿದ್ರು. ಏನಾಯಿತು ಅಂತ ಕೇಳಿದಾಗ ಅಕ್ಕ ಯಾವುದೋ ನಮ್ಮ ಪಕ್ಕದಲ್ಲಿದ್ದಂತಹ ಸ್ನಾನಘಟ್ಟದಲ್ಲಿ ಬಂದ್ಬಿಟ್ಟು ಕಾಲು ತುಳಿತ ಆಗಿ ಸಾವು ನೋವು ಆಗಿದೆ ಅಂತ ಗೊತ್ತಾಯಿತು. ಸರಿ, ಅಷ್ಟೊತ್ತಿಗೆಲ್ಲ ನಾವು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟಿದ್ವಿ. ಸರಿ, ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸರಿ ನೀನು ಇಲ್ಲಿರೋದು ಬೇಡ, ಕ್ರೌಡ್ ಬೇರೆ ತುಂಬ ತುಂಬ ಜಾಸ್ತಿ ಬರೋಣ ಅಂದರು. ಇನ್ನು ನಾವು ಸಿಗಾಕೊಂಡು ತುಳಿಯೋದು ಬೇಡ ಅಂದ್ಬಿಟ್ಟು ನಾವು ಜಾಗ ಖಾಲಿ ಮಾಡಿಬಿಟ್ವಿ. ಜಾಗ ಖಾಲಿ ಮಾಡಿಬಿಟ್ಟು ಎಕ್ಸಿಟ್ ಆಗಿ ಟ್ರೈ ಮಾಡ್ತೀವಿ. ಎಲ್ಲಿಂದ ಎಲ್ಲಿಗೆ ಗುರು, ಎಲ್ಲ ಕಡೆ ಸುತ್ತಿಸಿ ಸಾಯಿಸ್ಬಿಟ್ರು. ಕರೆಕ್ಟಾಗಿ ಒಂದು ಡೈರೆಕ್ಷನ್ ಇಲ್ಲ, ಒಂದು ಬೋರ್ಡ್ ಇಲ್ಲ, ಏನೂ ಇಲ್ಲ. ನೆಟ್ಟಿಗೆ ಗೈಡ್ಲೈನ್ಸ್ ಇಲ್ಲ, ಜನಗಳಿಗೆ ಒಂದು ಗೈಡ್ಲೈನ್ಸ್ ಇಲ್ಲ. ಗೈಡ್ಲೈನ್ಸ್ ಕೊಟ್ಬಿಟ್ರೆ ಜನ ಆಚೆಗೆ ಹೋಗ್ಬಿಡ್ತಾರೆ. ಮತ್ತು ಬರೋದಕ್ಕೆ ಹೋಗೋದಕ್ಕೆ ಯಾವುದೇ ರೀತಿ ರೂಟ್ ಮ್ಯಾಪ್ ಇಲ್ಲ. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಬಟ್ ಕ್ರೌಡ್ ಮಾತ್ರ ಹೆವಿ ಆಗಿದೆ. ಏನು ವ್ಯವಸ್ಥೆ ಮಾಡೋದು ಏನು ಬಂತು, ಬಟ್ ಕ್ರೌಡು ಹೆವಿ ಆಗಿ ಹೋದರೆ ಯಾವುದೇ ಅರೇಂಜ್ಮೆಂಟ್ಸ್ ಕೂಡ ಏನು ಯೂಸ್ ಆಗಲ್ವಲ್ಲ. ಸೊ ನಮ್ಮ ಟ್ರೈನ್ ಬೇರೆ, ಈ ಕ್ರೌಡಿಂದ ಟ್ರೈನ್ ಬೇರೆ ಕ್ಯಾನ್ಸಲ್ ಆಗೋಯಿತು. ನಾವು ಬಾಬಾ ಬೈದ್ಯನಾಥ್ ದರ್ಶನಕ್ಕೆ ಹೋಗಬೇಕಾಗಿತ್ತು. ನಮ್ಮ ಟ್ರೈನ್ ಕ್ಯಾನ್ಸಲ್ ಆಗಿದ್ದರಿಂದ ನಮ್ಗೆ ಬೇರೆ ಆಪ್ಷನ್ ಇಲ್ದಿರ ಈ ಪ್ರಯಾಗರಾಜಲ್ಲಿ ತಗಲಾಕೊಂಡ್ಬಿಟ್ಟಿದ್ದೀವಿ. ಇನ್ನೇನು ಮಾಡೋದು, ಕಾಶಿಗೆ ನಾವು ಹೋಗ್ಬಿಡೋಣ. ಆ್ಯಕ್ಚುಲಿ ನಾವು 2ನೇ ತಾರೀಕು ಕಾಶಿಗೆ ಬರೋ ಪ್ಲ್ಯಾನ್ ಇತ್ತು. ಬೈದ್ಯನಾಥ್, ಬಸುಕಿನಾಥ್, ಎಲ್ಲೋರ, ಅಜಂತ, ಆಮೇಲೆ ಬೋಧಗಯ ಇವಿಷ್ಟನ್ನು ನೋಡಿಕೊಂಡು 2ನೇ ತಾರೀಕು ನಾವು ಬರಬೇಕಾಗಿತ್ತು. ಸೊ ಇಲ್ಲಿ ಹೆವಿ ಕ್ರೌಡಾಗಿ ವಿಷುವಾಗಿ ಇಲ್ಲಿ ನಾವು ಸಿಗಾಕೊಂಡಿಂದ ಟ್ರೈನ್ ಕ್ಯಾನ್ಸಲ್ ಆಗಿದ್ದರಿಂದ ನಮಗೆ ಏನು ಮಾಡೋಕ್ಕೆ ದಿಕ್ಕು ತೋಚ್ದಿರ ತಗಲಾಕೊಂಡ್ಬಿಟ್ಟಿದ್ದೀವಿ. ಸರಿ, ಹೆಂಗೋ ಹಂಗೆ ಮಾಡಿ ಆಚೆ ಬಂದ್ವಿ. ಬಂದು ಇನ್ನೇನು ಮಾಡೋದು, ಕಾಶಿಗೆ ನಾವು ಹೋಗಿ ಸೆಟ್ಲಾಗೋಣ ಅಂಥೇಳಿ ಒಂದು ಟ್ರೈನ್ ಟಿಕೆಟ್ ಬುಕ್ ಮಾಡಿಕೊಂಡು ಅಲ್ಲೇ ನಮ್ಮ ರಿಸರ್ವೇಷನ್ ವೆಯ್ಟಿಂಗ್ ಅಂತ ಮಾಡಿರೋ ಅದೇ ಟೆಂಟಲ್ಲೇ ಹೋಗಿ ನಾನು ನಮ್ಮ ಫ್ರೆಂಡ್ಸು ಸೆಟ್ಲಾಗಿ ಕಾಯ್ದ್ವಿ ಗುರು. ಬೆಳಗ್ಗೆ 7:30ಗೆ ಬರಬೇಕಾಗಿರೋ ಟ್ರೈನು ಶಿಫ್ಟಾಗಿ ಸಂಜೆ 5 ಗಂಟೆಗೆ ಬಂದಿದೆ. ತಗೊಂಬಂದು ಇಲ್ಲಿ ಕಾಶಿನಲ್ಲಿ 11 ಗಂಟೆಗೆ ಇಳಿಸಿದ್ದಾರೆ. ಸೊ ಏನು ಮಾಡೋದು.